ಅರಮನೆಯನ್ನು ಕಟ್ಟುವುದಕ್ಕಾಗಿ ಕೆತ್ತಲ ಹೊಲವಾಗಿ ನೀನಿಲ್ಲಿಗೆ ಬಂದಿದ್ದಾದ್ರೆ ನಿನ್ನನ್ನು ಕಚ್ಚಿ ತಿನ್ನುವ ಗಂಡ ಸರ್ಪನಾಗಿ ಬಂದೇ ಬರುತ್ತಾನೆ ನನ್ನ ಗಂಡ. ಅವನವನಲ್ಲೇ ನಿನ್ನ ಗಂಡ. ನಾನೇ ಈ ಬ್ರಹ್ಮಾಂಡಕ್ಕೆ ಪುಂಡ ಪ್ರಚಂಡನಾಗಿರುವಾಗ ನಿನ್ನ ಗಂಡನ ಋಣ ತೆಗೆದು ನಿನ್ನಂತ ಗರತಿಯರಿಗೆ ನಾನು ಮೆಂಡನಾಗದಿದ್ದರೆ ನನ್ನ ಹೆಸರು ನರವ್ಯಾಘ್ರವಂಶದಲ್ಲಿ ಜನಿಸಿದ ನಂಜೇಗೌಡನೇ ಅಲ್ಲ. ನೀಚ, ಸಾವಿರ ಮಂದಿಯ ನಡುವೆ ಸಪ್ತಪದಿ ತುಳಿದು ನನ್ನ ಕೊರಳಿಗೆ ತಾಳಿ ಕಟ್ಟಿದ ನನ್ನ ಗಂಡನಿಗೆ ನೀನು ಮಿಂಡ ಅಂತ ಮಾತನಾಡ್ತಾ ಇದ್ಯಾ? ನೀನು ಗಂಡು ಹುಲಿ ಅಂತ ನನ್ನ ಗಂಡನಿರುವಾಗ ಗಜೇಂದ್ರ ನನ್ನ ಗಂಡ. ನಿನ್ನ ಋಣವನ್ನು ಕತ್ತರಿಸಲು ಪಾಠ ಬರುತ್ತಾನೆ ನನ್ನ ಪತಿದೇವರು. ನೋಡು, ಎತ್ತರ 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 ನನಗೆ ಎತ್ತರ ಹುಚ್ಚಂಡೆ. ರುಂಡ ಹಾರಿಸಲು ಬಂದ ನಿನ್ನ ಗಂಡನಿಗೆ ಗುಂಡು ಅಥವಾ ಗಂಡುಗಲಿ ನಾನು ಸೊಮ್ಮನೆ ನನ್ನ ಒಳಗಿ ಸುಖ ನೀಡುಬಾರೆ ಚಲುವೆ. ಬಿಡು, ನನ್ನ ಕೈ ಬಿಡು ಪಾಂಡ. ನಿಮ್ಮಂತ ಕಲಿಯುಗದ ಕಾಮಕರಿಗಾಗಿ ನಿನಗೆ ಸುಖ ಕೊಡೋದು ನಾನೇನು ಸೂಳಿಯ ಮನೆತನದಲ್ಲಿ ಹುಟ್ಟಿ ಬಂದ ಸೂಳೆ ಅಲ್ಲ. ನಾನು ಗರತಿ ಹಣ್ಣು. ನೋಡು, ನನ್ನ ಸೀರೆ ನನ್ನ ಗಂಡನಿಗಾಗಿ ಮೀಸಲಿಟ್ಟಿದ್ದೇನೆ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಸರೋಜ. ನನ್ನ ಕಣ್ಣೋಟಿನಲ್ಲಿ ಗಮನಿಸುತ್ತಿರುವ ಈ ನಿನ್ನ ಸುಂದರ ರೂಪವನ್ನು ಮೆಚ್ಚಿ ನಿನ್ನ ಶೀಲದ ಬುದ್ಧಿಯನ್ನು ಬಿಚ್ಚಿ ಕಚ್ಚಿ ಸವಿದು ಹೋಗೋದಕ್ಕಾಗಿ ಬಂದಿದ್ದಾರೆ ಈ ಸರವೇಗದ ಸರದಾರ. ಎಲ್ಲ ನರವೇಗ್ರ ಸರದಾರನೆಂದು ದ್ರೌಪದಿಯ ಮೇಲೆ ಶೀಲವನ್ನು ಹಾಳು ಮಾಡಬೇಕೆಂದ ಭಜ್ಯ ಹಟ್ಟಿ ಬಂದ ರಾಕ್ಷಸನ ಮೇನಿಗೆಯಿಂದ ಅವನ ಕಂಡಪುರವನ್ನು ಕಳೆದುಕೊಂಡು ಹೋದಂತೆ ಈಗ ನೀನು ನನ್ನ ಶೀಲವನ್ನು ಹಾಳು ಮಾಡಬೇಕೆಂತ ಮುಂದಡೆ ಇಟ್ಟು ಬಂದರೆ ನನ್ನ ಗಂಡ ಬಂದು ನನ್ನ ಋಣವನ್ನು ಆರಿಸುತ್ತಾನೆ. ಇವಳು ಗರತಿ, ಗಂಡೂಳ ಮಹಾ ಗರತಿ, ಮಹಾ ಸಾಧ್ವಿ ಶಿರೋಮಣಿ ನಾನು. ಗರತಿಯರು ಎಲ್ಲಿದ್ದಾರೆ ನಿನ್ನ ಗರತಿಯರು? ರೊಚ್ಚಿಗೆದ್ದ ರಾವಣ ಸೀತೆಯನ್ನು ಹೊತ್ತೊಯ್ಯುವಾಗ ಎಲ್ಲಿ ಅಡಗಿದ್ದರು ಆ ನಿನ್ನ ಗರತಿಯರು? ಸಾವಿರ ಜನ ಸೇರಿ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ ಮಾಡುವಾಗ ಎಲ್ಲಿ ಅಡಗಿದ್ದರು ಆ ನಿನ್ನ ವೀರ ಗರತಿಯರು? ನೋಡು ಸರೋಜ, ನಾನು ಬಾಂದಕ್ಕಿನ ಮುಟ್ಟಿಲ್ಲ, ನಾದಕ್ಕಿನ ಬಿಟ್ಟಿಲ್ಲ. ಒಬ್ಬರ ಜೋಡಿ ಹಬ್ಬ ಮಾಡಕ್ಕೆ ನಿನಗೆ ಎಷ್ಟಿರ್ಬೇಕಾದ್ರ ಇನ್ನು ನಾನು ಊರಿಗೊಂದಿಟ್ಟೇನ? ನನಗೆ ಎಷ್ಟಿರಬೇಡ. ಸುಮ್ಮನೆ ಮಾತಿಗೆ ಮಾತು ಬೆಳೆಸದೆ ಸುಖ ನೀಡಬಾರೆ ಚಲುವೆ. ಬೇಡಿ ನನ್ನನ್ನು ಮುಟ್ಟಬೇಡಿ. ನಾನು ನಿಮಗೆ ಕೈ ಮುಗಿದು ಬೇಡ್ಕೋತಾ ಇದ್ದೆ. ನನಗೇನ್ ಮಾಡ್ಬೇಡಿ, ನನ್ನನ್ನು ಬಿಟ್ಟು ಬಿಡಿ. ಬಿಡುತ್ತೇನೆ ಸರೋಜ, ಆದರೆ ನನ್ನ ಮಾತಿನಂತೆ ನಡೆದುಕೊಂಡರೆ ಮಾತ್ರ. ಹೇಳಿ ಶ್ರೀಮಂತ್ರಿ, ನಾನೇನ್ ಮಾಡ್ಬೇಕಂತ ಹೇಳಿ. ವೆರಿ ಸಿಂಪಲ್. ನೋಡು ಸರೋಜ, ಈ ಬಡತನದಲ್ಲಿ ಬಿದ್ದು ಬೆಂದು ಹೋಗುವುದಕ್ಕಿಂತ ಇಂದು ನೀನು ನನ್ನವಳಾದರೆ ನಿನ್ನ ಬಂಗಾರ ಸರದಲ್ಲಿ ಶೃಂಗಾರ ಮಾಡಿ ನನ್ನ ಮುದ್ದಿನ ಮಡದಿಯನ್ನಾಗಿ ಮಾಡಿಕೊಳ್ಳಬಲ್ಲ ಈ ಸಾಹುಕಾರ. ಇವರು ಹೇಳುತ್ತಿರುವ ಮಾತು ಸತ್ಯವಿದೆ. ಬಡತನದ ಬಾಧೆಯಲ್ಲಿ ಬೆಳಲಾಗ್ತಿರುವ ನಾನು ಕೂಡ ಇದನ್ನೆಲ್ಲವನ್ನ ಹಗದೊರೆದು ಶ್ರೀಮಂತಕ್ಕೆ ಸಂಪತ್ತಿಗೆಯಲ್ಲಿ ತೇಲಾಡಬೇಕಾದ್ರೆ ಇವರು ಹೇಳಿದ ಹಾಗೆ ನಾನು ಕೇಳಲೇಬೇಕು. ಆಯ್ತು ಶ್ರೀಮತಿ, ನಿಮ್ಮ ಮಾತಿಗೆ ನಾನೀಗ ಒಪ್ಪಿಕೊಳ್ಳುತ್ತೇನೆ. ಆದ್ರೆ ನೀವು ಯಾವ ಕಾಲಕ್ಕೂ ನನ್ನ ಕೈ ಬಿಡೋದಿಲ್ಲ ತಾನೇ? ಸತ್ಯ ಸರೋಜ, ದೇವರನಿಗೂ ಸತ್ಯ. ಹಾಗಾದರೆ
ಈ ಮನ ತಣಿಸಲು ಒಂದು ಪ್ರೇಮ ಗೀತೆಯನ್ನಾದರೂ ಹಾಡಬಾರೆ ಚೆಲುವೆ. ಆಯ್ತು ನನ್ನ ರಾಜ, ನೀವು ಕೇಳ್ತಾ ಇದ್ದೀರಂತ ಮೇಲೆ ನಿಮ್ಮ ಇಷ್ಟದಂತೆ ಹಾಡಲು ಸದಾ ನಾನಿನ್ನು ಬರುತ್ತೇನೆ. ಆಯ್ತು, ಹಾಗಾದ್ರೆ ಹೋಗಿ ಬನ್ನಿ ನೀವು. ಸರೋಜ, ಏನಿದು ನೀ ಮಾತ್ರ ಹೇಸಿ ಕೆಲಸ? ಯಾಕೆ ಬಾಬು, ಯಾಕೆ ನನ್ನ ಮೇಲೆ ಅಷ್ಟೊಂದು ಕೋಪ? ನಾನೇನು ಅಂತ ದೊಡ್ಡ ತಪ್ಪು ಮಾಡಿದ್ದೀನಂತ ಈ ರೀತಿ ಕೋಪ ಮಾಡ್ತಾ ಇದ್ದೀರಲ್ಲ? ಮುಚ್ಚು ಬಾಯಿ! ನನ್ನ ತಮ್ಮನ ಹೆಂಡತಿ ಗರತಿ ಆಗುತ್ತಾಳೆ ಎಂದರೆ ಗೈಯಾಳಿಯಾಗಿ ಮತ್ತಪ್ಪನ ತೋಳ ತೆಕ್ಕೆಯಲ್ಲಿ ಬಿಗಿದಪ್ಪಿಕೊಂಡಿರೋ ಸೋಲಲ್ಲ. ಬಾಬಾ, ಮರ್ಯಾದೆಯಿಂದ ಮಾತಾಡು ನೀನು. ಮಾತಿನಲ್ಲಿ ಸ್ವಲ್ಪ ನಾನೇನು ಸುಳ್ಳೆ ಅಲ್ಲ. ಲೇ ಹಾದಿ ಬಿಟ್ಟ ಹೋದರೆ
ದೇವರಂತ ನನ್ನ ತಮ್ಮನ ಕಣ್ಣಿಗೆ ಮಣ್ಣೆರಿಸಿ ಈ ಊರ ನಂಜೇಗೌಡನ ಜೊತೆ ನಿನ್ನ ಪ್ರೀತಿ ಬೆರೆಸಿ ಸರಸ ಮಾಡುವುದನ್ನು ನಾನೇ ಕಣ್ಣಾರೆ ಕಂಡೆ. ಮಾವ, ನನ್ನ ಮೇಲೆ ಸುಳ್ಳು ಅಪವಾದವನ್ನು ಭರಿಸಿ ನೀವು ಅಪಾರಕ್ಕೆ ಗುರಿಯಾಗಬೇಡಿ ಮಾವ. ನನ್ನ ಹೆತ್ತ ತಾಯಿ ಆಣೆ ಮಾಡಿ ಹೇಳ್ತಾಯ್ತೇನೆ, ನಾನು ಯಾವ ತಪ್ಪು ಮಾಡಿಲ್ಲ ಅಂತ. ಥು, ಜಾರಿಯ! ಗಂಡನ ಬಾಯಿಗೆ ಕೊಂಡಿ ಹಾಕಿ ಮಿಂಡನ ಬಾಯಿಗೆ ಉಂಡೆ ತಿನ್ನಿಸುವ ಸೂಳನ್ನು ನನ್ನ ಎತ್ತವರ ಆಣೆ ಮಾಡಿದರೆ ಕುತ್ತಿಗೆ ಕೊಂದು ಬಿಡ್ತೀನಿ. ಅಣ್ಣ, ಕೈ ಬಿಡುವವಳನ್ನ ಏನಾಗಿದೆ ನಿನಗೆ? ತಮ್ಮ ಹುಚ್ಚಿಡಿದೆ ನಿನಗೆ. ನೀವು ಸರಿಯಾದ ಸಮಯಕ್ಕೆ ಬರ್ದೇ ಹೋಗಿದ್ರೆ ಈ ನಿಮ್ಮ ನನ್ನ ಸೀಲವನ್ನು ಹಾಳು ಮಾಡಿ ಬಿಡ್ತಾ ಇದ್ದೀನಿ, ಹಾಳು ಮಾಡಿ ಬಿಡ್ತಾ ಇದ್ದೆ ಈ ರಾಕ್ಷಸ. ಸರೋಜ! ಏನು ಹೇಳುತ್ತಿರುವ ಸರೋಜ ನೀನು? ಇನ್ನು ಹೇಳುವುದು ಏನಿದೆ? ನೀವೇ ನಿಮ್ಮ ಕಣ್ಣಾರೆ ನೋಡಿದ್ದೀರಲ್ಲ ನಿಮ್ಮನ್ನ ಮಾಡುತ್ತಿರುವ ಈ ಹೊಲಸ ಕೆಲಸವನ್ನು. ಅಣ್ಣ, ಎಷ್ಟು ದಿನದಿಂದ ಸಂಚು ಮಾಡಿ ಹೊಂಚು ಹಾಕುತ್ತಿರುವೆ ನನ್ನ ಹೆಂಡತಿಯ ಮೇಲೆ. ಇಲ್ಲ ತಮ್ಮ, ಇಲ್ಲ. ಇಂಥ ನೀಚ ಕೆಲಸಕ್ಕೆ ಕೈ ಹಾಕುವ ಕಟ್ಟ ನಾನಲ್ಲ ತಮ್ಮ, ನಾನಲ್ಲ. ಆಹಾಹಾ. ಮಾಡುವುದೆಲ್ಲ ಪ್ರಯತ್ನವನ್ನು ಮಾಡಿ ಈಗ ಏನು ಮಾಡಿಲ್ಲ ಅಂತ ಹೇಗೆ ಹೇಳ್ತಾ ಇದ್ದಾನೆ ನೋಡಿ ನಿಮ್ಮ ಅಣ್ಣ. ಇಲ್ಲ ತಾಯಿ, ಇಲ್ಲ. ಸುಳ್ಳು ಹೇಳಿ ನಮ್ಮಿಬ್ಬರ ಕಳ್ಳ ಸಂಬಂಧ ಹರಿದೋಗಿ ಬೇಡ ತಾಯಿ. ನಿನಗೆ ಕೈ ಬೇಗಲಿ ಕೇಳಿ ಬರ್ತೇನೆ. ಎಂದು ನಿನ್ನ ಹೆಂಡತಿ ಸತ್ತ ಮೇಲೆ ನನ್ನ ಹೆಂಡತಿಯ ಮೇಲೆ ಕಾಮದ ಖಂಡಿತೆಯೋ ಅಂದೇ ಹರಿದು ಹೋಯಿತು ಈ ಅಣ್ಣ ತಮ್ಮಂದಿರ ಸಂಬಂಧ. ಮೊದಲು ನನ್ನ ಮನೆ ಬಿಟ್ಟು ಹೊರಟು ಹೋಗು. ಹೊರಟು ಹೋಗುತ್ತೇನೆ ತಮ್ಮ, ಹೊರಟು ಹೋಗುತ್ತೇನೆ. ಆದರೆ ಒಂದು ಮಹತ್ತನ್ನು ನೆನಪಿನಲ್ಲಿ ಇಟ್ಟುಕೋ. ಇವಳು ನಮ್ಮ ಮನೆ ಬೆಳಗಲು ಬಂದ ಜ್ಯೋತಿ ಅಲ್ಲಪ್ಪ, ಮೋಸಗಾರತಿ. ನಾನೇನೋ ಮೋಸ ಮಾಡಿದ್ದೇನೆ. ನಿಮ್ಮಣ್ಣನ ತಮ್ಮನನ್ನು ಪ್ರೀತಿ ಮಾಡಿ ಅವನನ್ನ ಮದುವೆ ಆಗಿ ನನ್ನ ಹೆಸರಿಗಿಂತ 10 ಎಕರೆ ಜಮೀನವರೆಗೆ ಬರೆದುಕೊಟ್ಟು ಈ ಮನೆಗೆ ಸುಸಿಯಾಗಿ ಬಂದು ಮೋಸಗಾರ್ತಿ ಹೆಣ್ಣು ಅಂತ ನೀನು ನನಗೆ ಮಾತನಾಡ್ತಾ ಬೆಂಕಿ ಹಚ್ಚು ಹಾರಿನ 10 ಎಕರೆ ಜಮೀನಿಗೆ. ನನ್ನ ತಂದೆ ಗಳಿಸಿದ 2 ಎಕರೆ ಜಮೀನು ಅಷ್ಟೇ ಸಾಕು ತಮ್ಮ. ಇವಳು ಏನು ಮಾಡ್ತಾಳೆ ಗೊತ್ತಾ? ಆ ನಂಜೆ ಬಡನ ಜೊತೆ ಚಕ್ಕಂದ ಹೊಡ್ತಿದ್ದಾಳೆ ಈ ನಿನ್ನ ಹೆಂಡತಿ. ಇಲ್ಲ ರೀ, ಇದರಲ್ಲಿ ನಂದೇನು ತಪ್ಪಿಲ್ಲ. ಏನು ನೀತಿ ಕೆಟ್ಟಬಡು. ನೀನು ಮಾಡಿದ ತಪ್ಪನ್ನು ಅವರ ಮೇಲೆ ಹಾಕಿ ನನ್ನ ಮೇಲೆ ಗೋಬೆ ಕುಂದಿಸ್ತಾ ಇದೆಯಲ್ಲ ನೀನು. ನಾಚಿಕೆ ಆಗ್ಬೇಕು ಈ ನಿನ್ನ ಹೇಸಿ ಜನ್ಮಕ್ಕೆ. ಲೇ ಹಾದಿ ಬಿಟ್ಟ ವರ್ಷ ನೀನು ಮಾಡಿದ ತಪ್ಪನ್ನು ಮುಚ್ಚಿಡುವುದಕ್ಕಾಗಿ ನನ್ನ ಮೇಲೆ ಅಪವಾದ ವರ್ಷಬೇಡ ತಮ್ಮ. ಮೊದಲು ಇವಳನ್ನು ಮನೆಯಿಂದ ಹೊರನುಗ್ಗು. ಲೇ ಧರ್ಮರಾಜ, ದೇವರಂತ ನನ್ನ ಹೆಂಡತಿಯವರಿಗೆ ಇಲ್ಲ ಸಲ್ಲದ ಅಪವಾದ ಹೊರಿಸಬೇಡ. ಮೊದಲು ನೀನು ದಾಟ ಈ ಮನೆಯಿಂದ. ಇದೇನು ಚಿಕ್ಕಪ್ಪ ಮನೆಯಲ್ಲಿ ಕದನ? ನನ್ನ ತಂದೆ ಏನು ತಪ್ಪು ಮಾಡಿದ್ದಾರೆ? ಕೆಟ್ಟ ಕೆಲಸ ಮಾಡಿದ್ದಕ್ಕಾಗಿ ಈ ನಿನ್ನ ತಂದೆ ಮನೆಯನ್ನು ಬಿಟ್ಟು ಹೋಗಲೇಬೇಕು. ಇದೇನು ಅಪ್ಪ ಚಿಕ್ಕಪ್ಪ ಹೇಳೋ ಮಾತು ಸತ್ಯವೇ? ಸುಳ್ಳು ಕಂದ ಸುಳ್ಳು. ನಿನ್ನ ಚಿಕ್ಕಮ್ಮನ ಮೇಲೆ ಸುಳ್ಳು ಹಬ್ಬದ ವರಿಸಿ ನಮ್ಮಿಬ್ಬರ ಕಳ್ಳ ಸಂಬಂಧ ಹರಿದು ಹಾಕುತ್ತಿದ್ದಾಳೆ. ಅದಕ್ಕಾಗಿ ನಾವು ಮನೆ ಬಿಟ್ಟು ಎಲ್ಲಿಗಾದರೂ ಬಹುದೂರ ಹೋಗೋಣ. ಮತ್ತೆ ಇನ್ನು ಏನು ಮುಖ ನೋಡ್ತಾ ಹಾಗೆ ನಿಂತಿರ್ತೆ. ಮೊದಲು ಹೊರಟು ಹೋಗು ಈ ಮನೆಯಿಂದ. ನಡೆಕಂದ ಎಲ್ಲಿ ಹೋದರೂ ಹೋಗೋಣ. ಹೋಗುತ್ತೇವೆ ಚಿಕ್ಕಪ್ಪ, ಹೋಗುತ್ತೇವೆ. ಹೋಗುವ ಮುನ್ನ ಸ್ವಲ್ಪ ಅನ್ನವಿದ್ದರೆ ಕೊಡು ಚಿಕ್ಕಮ್ಮ, ತಿಂದು ಹೋಗುತ್ತೇವೆ.
ಬಟ್ಟೆ ಹಸಿದಿದೆ ಅಂದರೆ ಎಲ್ಲಾದ್ರೂ ಹೋಗಿ ಅಲ್ಲಿ ಮಣ್ಣು ಇರ್ತಿದ್ದಿಲ್ಲ, ಆ ಮಣ್ಣನ್ನು ತಿನ್ನು. ಈ ಮನೆಯಲ್ಲಿ ತಿನ್ನೋದಕ್ಕೆ ಏನೂ ಇಲ್ಲ. ಮೊದಲು ಈ ಮನೆಯಿಂದ ಹೊರಟೋಗ್ರಿ. ಚಿಕ್ಕಮ್ಮ, ನನ್ನ ತಾಯಿ ಇದ್ದಿದ್ದರೆ ನಮಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಚಿಕ್ಕಮ್ಮ, ನನ್ನ ತಾಯಿಯನ್ನು ನೋಡಿದರೆ ಸ್ಮಶಾನದಲ್ಲಿ ಮಲಗಿಕೊಂಡಿದ್ದಾಳೆ. ನನ್ನ ತಂದೆಯನ್ನು ನೋಡಿದರೆ ಬೀದಿಯಲ್ಲಿ ಭಿಕ್ಷೆ ಬೇಡುವಂಗಾಗಿದೆ ನಮ್ಮ ಪರಿಸ್ಥಿತಿ. ನಡೆ ಕಂದ ನಡೆ, ಎಲ್ಲಿಗಾದರೂ ಹೋಗೋಣ. ತುತ್ತು ಕೂಳಿಗೂ ಗತಿ ಇಲ್ಲದಂತಾಯ್ತು ನಮ್ಮಿಬ್ಬರ ಜೀವ. ಸಾಕು ನಿಲ್ಲಿಸಿರೋ ನಿಮ್ಮ ಸಂಕಟ ಕಪಟ ನಾಟಕವನ್ನು. ಮೊದಲು ನನ್ನ ಮನೆ ಬಿಟ್ಟು ಹೊರಟು ಹೋಗಿ. ಹೋಗುತ್ತೇವೆ ತಮ್ಮ, ಹೋಗುತ್ತೇವೆ. ನೀವಿಬ್ಬರು ಸಂತೋಷದಿಂದ ಕಾಲ ಕಳೆಯಲಿ. ನಾವು ಎಲ್ಲಿಗಾದರೂ ಹೋಗಿ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿಕೊಳ್ಳುತ್ತೇವೆ. ನಡೆ ಕಂದ, ಎಲ್ಲಿಗಾದರೂ ಹೋಗೋಣ. ಸರೋಜ, ಯಾಕೋ ನನ್ನ ಮನಸ್ಸು ಸರಿ ಇಲ್ಲ. ನಾನು ಸ್ವಲ್ಪ ಹೊರಗಡೆ ಹೋಗಿ ಬರುತ್ತೇನೆ. ರೀ, ಹೋಗೋದಕ್ಕಿಂತ ಮುಂಚಿತವಾಗಿ ನನ್ನ ಜೊತೆ ಒಂದು ಚುಂಬನವನ್ನು ನೀಡಿ ಹೋಗ್ಬಾರ್ದಾರಿ? ನನ್ನ ಮನ ಕಲಿಸು. ಸರೋಜ, ನನ್ನ ಮನಸ್ಸು ಸರಿ ಇಲ್ಲ, ಬೇಡ. ರೀ, ಹಾಗೆಲ್ಲ ಅನ್ಬಾರ್ದು. ನಿಮ್ಮ ಮನಸ್ಸು ಹೇಗೆ ಸರಿ ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತಿದೆ. ಬನ್ರಿ, ನಾನು ನಿಮ್ಮ ಮನಸ್ಸು ಸರಿ ಪಡಿಸ್ತೇನೆ.
ಒಳಗೆ ಹೋಗೋಣ. ಬಿಸಿ ಬಿಸಿ ಆದ ಕಾಫಿ ಮಾಡಿ ಕೊಡುತ್ತಾನೆ, ಕುಡಿವೇರಂತೆ, ಹೊರಡೋಣವೇ? ಗುಬ್ಬಿ ಬಿಟ್ಟಂಗ ಗುಡಿಸಲು ನಂದ ಬಡವನ ಬಾಗಿಲ ಕಮ್ಮಿ ನೀ ನೋಡದಂಗ